ಎಲ್ಲರಿಗೂ ನಮಸ್ಕಾರ. ಮಸೂರಗಳಲ್ಲಿ ಬಿಂಬೋತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದನ್ನ ಇವತ್ತು ತಿಳ್ಕೊಳ್ಳೋಣ. ಇಮೇಜ್ ಫಾರ್ಮೇಶನ್ ಇನ್ ಲೆನ್ಸಸ್ ಈ ಕಾನ್ಸೆಪ್ಟ್ ಮೇಲೆ ಇವತ್ತು ಹೇಗೆ ನಾವು ಪಿಕ್ಚರ್ಸ್ ಗಳನ್ನ ಬರಿಬಹುದು ಅನ್ನುವಂತಹದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಪೀನ ಮಸೂರಗಳಲ್ಲಿ ಬಿಂಬೋತ್ಪತ್ತಿ ಹೇಗಾಗುತ್ತೆ ಅಂದ್ರೆ ಹೇಗೆ ಕಾನ್ವೆಕ್ಸ್ ಲೆನ್ಸಸ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಅದರ ರೇ ಡಯಾಗ್ರಾಮ್ ಗಳನ್ನ ನಾವು ಹೇಗೆ ಬರೆಯುವಂತಹದ್ದು ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಒಂದು ಆಬ್ಜೆಕ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಅಂದ್ರೆ ಒಂದು ವಸ್ತು ಅನಂತ ದೂರದಲ್ಲಿದ್ದಾಗ ಅದರ ಬಿಂಬ ಅಂದ್ರೆ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನುವಂತಹದ್ದನ್ನ ರೇಖಾಚಿತ್ರದ ಮೂಲಕ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದನ್ನ ಒಂದು ಗ್ರಾಫ್ ಶೀಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಈ ರೀತಿಯಾಗಿ ರಚನೆಗಳನ್ನ ಫಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ಟ್ರೈಟ್ ಲೈನ್ ತಗೊಳ್ಳೋಣ. ಈ ಸ್ಟ್ರೈಟ್ ಲೈನ್ ನಲ್ಲಿ ಒಂದು ಬಿಂದುವನ್ನ ಇಟ್ಕೊಂಡು ಕಂಪಾಸ್ ಅನ್ನ ಯೂಸ್ ಮಾಡಿ ಈ ರೀತಿಯಾಗಿ ಥಿನ್ ಆಗಿರುವಂತಹ ಅಂದ್ರೆ ತೆಳುವಾಗಿರುವಂತಹ ಒಂದು ಕಾನ್ವೆಕ್ಸ್ ಲೆನ್ಸ್ ಪೀನ ಮಸೂರವನ್ನ ಬರ್ಕೊಳ್ಬೇಕು. ಅದರ ಮಧ್ಯ ಬಿಂದುವನ್ನ ಓ ಅಂತ ಹೆಸರು ಕೊಟ್ಕೊಬೇಕು. ಈ ಓ ಅನ್ನುವಂತಹ ಬಿಂದು ದೃಕ್ ಕೇಂದ್ರ ಆಗಿರುತ್ತೆ. ನಂತರ ಈ ಸೆಂಟರ್ ನಿಂದ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನಿರ್ದಿಷ್ಟ ಅಳತೆಯನ್ನ ತೆಗೆದುಕೊಂಡು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ನಾವು ಈ ರೀತಿಯಾಗಿ ಬಿಂದುವನ್ನ ಗುರುತಿಸ್ಕೋಬೇಕು. ಇಲ್ಲಿ ಒಂದು ಬಿಂದುವನ್ನ ಗುರುತಿಸ್ಕೊಂಡಿದ್ದೀನಿ. ಈ ಬಿಂದುವಿನಿಂದ ಈ ಓ ಬಿಂದುಗೆ ಎಷ್ಟು ದೂರ ಇರುತ್ತೋ ಅಷ್ಟೇ ದೂರವನ್ನ ನೀವು ಇನ್ನೊಂದು ಬಿಂದು ರಚಿಸ್ಕೋಬೇಕು. ನಂತರ ಬಲಭಾಗದಲ್ಲೂ ಕೂಡ ಇಷ್ಟೇ ಅಳತೆಯ ಡಿಸ್ಟೆನ್ಸ್ ಇರೋ ಹಾಗೆ ನಾವು ಪಾಯಿಂಟ್ಸ್ ಗಳನ್ನ ಇಟ್ಕೋಬೇಕು. ಇಲ್ಲಿರುವಂತಹ ಪಾಯಿಂಟ್ಸ್ ಗಳಿಗೆ ಹೆಸರುಗಳನ್ನ ಕೊಡೋಣ. ಇದು ಎಫ್ ಆಗಿರುತ್ತೆ. ಎಫ್ ಅಂತಂದ್ರೆ ಈ ಮಸೂರದ ಸಂಗಮ ಬಿಂದು. ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಎಫ್ ಆಯ್ತು. ಹಾಗೆ ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಕೂಡ ಎಫ್ ಆಗುತ್ತೆ. ಇಲ್ಲಿಂದ ಇಲ್ಲಿಗಿರಂತಹ ಡಿಸ್ಟೆನ್ಸ್ 2f ಆಗುತ್ತೆ. ಅದೇ ರೀತಿಯಲ್ಲಿ ಬಲಭಾಗದಲ್ಲೂ ಕೂಡ ನೀವು ನೋಡಬಹುದು. ಇದು ಎಫ್ ಆಗುತ್ತೆ. ಹಾಗೆ ಇಲ್ಲಿ 2f ಆಗುತ್ತೆ. ಮುಖ್ಯವಾಗಿ ಇಲ್ಲಿರುವಂತಹ ಈ ಡಿಸ್ಟೆನ್ಸ್ಗಳು ಅಂದ್ರೆ ದೂರಗಳೆಲ್ಲ ಸಮಾನ ಅಳತೆ ಇರೋ ಹಾಗೆ ನಾವು ಬರ್ಕೊಳ್ಬೇಕಾಗತ್ತೆ. ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಈ ಅಳತೆಗಳನ್ನ ಬರ್ಕೊಳ್ಬಹುದು. ನಂತರ ಕಾರ್ಟೀಸಿಯನ್ ಮೆಥಡ್ ಅನ್ನ ನಾವು ಯೂಸ್ ಮಾಡಿ ಈ ರೇಖಾಚಿತ್ರವನ್ನ ಅಂದ್ರೆ ರೇ ಡಯಾಗ್ರಾಮ್ ಅನ್ನ ಬರಿಬೇಕಾಗತ್ತೆ. ಕಾರ್ಟೀಸಿಯನ್ ಪದ್ಧತಿಯಲ್ಲಿ ನಾವು ಎಡಭಾಗದಿಂದ ಕಿರಣಗಳು ಬರೋ ಹಾಗೆ ಪಾಲಿಸ್ತೀವಿ. ಅಂದ್ರೆ ಲೆಫ್ಟ್ ಸೈಡ್ ಇಂದ ಎಲ್ಲಾ ಲೈಟ್ ರೇಸು ಬರೋ ಹಾಗೆ ನೋಡ್ಕೋಬೇಕು. ಇಲ್ಲೇ ಹೇಳಿರಂತೆ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಅಂದ್ರೆ ಅನಂತ ದೂರದಲ್ಲಿ ಒಂದು ವಸ್ತು ಇದೆ. ಆ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನಗೊಂಡು ಅಂದ್ರೆ ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈ ರೀತಿ ಬರುವಂತಹ ಈ ಬೆಳಕಿನ ಕಿರಣಗಳು ಈ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪೀನ ಮಸೂರದ ಮೇಲೆ ಬಿದ್ದಾಗ ಯಾವ ರೀತಿಯಾಗಿ ಅವು ಮುಂದಕ್ಕೆ ಚಲಿಸುತ್ತವೆ ಅನ್ನುವಂತಹದನ್ನ ಈಗ ನೋಡೋಣ. ಮೊದಲಿಗೆ ಈ ಓ ಬಿಂದು ಮುಖಾಂತರ ಹಾದು ಹೋಗುವಂತಹ ಕಿರಣ ಯಾವುದೇ ಕಾರಣಕ್ಕೂ ಬಾಗುವುದಿಲ್ಲ ಅನ್ನುವಂತಹದನ್ನ ನಾವೀಗಾಗ್ಲೇ ಕಲ್ತಿದ್ದೀವಿ. ಒಂದು ಬೆಳಕಿನ ಕಿರಣವನ್ನ ಈ ಸೆಂಟರ್ನ ಮುಖಾಂತರ ಕಳಿಸೋಣ. ಗಮನಿಸಿ, ನೋಡಿ ಚಲಿಸ್ತಾ ಇದೆ. ಚಲಿಸಿ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಕ್ರೀಭವನಗೊಳ್ಳದೆ ಅಂದ್ರೆ ಬೆಂಡ್ ಆಗದೆ ನೇರವಾಗಿ ಚಲಿಸಿದೆ. ನಂತರ ಈ ಬಿಂದು ಬಿಟ್ಟು ಮೇಲ್ಭಾಗದಲ್ಲಿ ಹಾಗೂ ಕೆಳಭಾಗದಲ್ಲಿ ಹೇಗೆ ಚಲಿಸುತ್ತವೆ, ಚಲಿಸಿದ ನಂತರ ಹೇಗೆ ಅವು ಬಾಗತ್ವೆ ಅನ್ನುವಂತಹದನ್ನ ನೋಡೋಣ. ಮೊದಲಿಗೆ ಒಂದು ಬೆಳಕಿನ ಕಿರಣ ನೇರವಾಗಿ ಚಲಿಸ್ತಾ ಇದೆ. ಹೀಗೆ ಚಲಿಸಿ ನಂತರ ಇಲ್ಲಿ ರಿಫ್ರಾಕ್ಟ್ ಆಗಿ ಅಂದ್ರೆ ವಕ್ರೀಭವನಗೊಂಡು ಅದು ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಯಾವುದೇ ಬೆಳಕಿನ ಕಿರಣಗಳು ಇಲ್ಲಿರುವಂತಹ ಈ ಪ್ರಧಾನ ಅಕ್ಷಕ್ಕೆ ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದಾಗ ಆ ಎಲ್ಲಾ ಬೆಳಕಿನ ಕಿರಣಗಳು ಈ ಎಫ್ ಬಿಂದುವಿನ ಮೂಲಕವೇ ಹಾದು ಹೋಗುತ್ತೆ. ಈಗ ಎರಡನೇ ಬೆಳಕಿನ ಕಿರಣವನ್ನ ತೆಗೆದುಕೊಳ್ಳೋಣ. ಗಮನಿಸಿ, ಇದು ಕೂಡ ಚಲಿಸಿ ಎಫ್ ನ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಕೆಳಭಾಗದಿಂದ ಬೆಳಕಿನ ಕಿರಣಗಳು ಸಮಾಂತರವಾಗಿ ಬಂದಾಗ ಅಂದ್ರೆ ಪ್ಯಾರಲಲ್ ಆಗಿ ಬಂದಾಗ ಅಬ್ಸರ್ವ್ ಮಾಡಿ, ಅದು ಕೂಡ ಎಫ್ ನ ಮುಖಾಂತರ ಹಾದು ಹೋಗಿದೆ. ಮತ್ತೊಂದು ಬೆಳಕಿನ ಕಿರಣವನ್ನ ಪ್ಯಾರಲಲ್ ಆಗಿ ಕಳಿಸ್ತಾ ಇದ್ದೇನೆ. ಅದು ಕೂಡ
ಎಫ್ ನ ಮುಖಾಂತರ ಹಾದು ಹೋಗಿದೆ. ಅಂದ್ರೆ ಅನಂತ ದೂರದಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಆ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣಗಳೆಲ್ಲ ಈ ಲೆನ್ಸ್ ನ ಮೇಲೆ ಬಿದ್ದಾಗ ಅವೆಲ್ಲ ಅದರ ಸಂಗಮ ಬಿಂದುವಿನ ಮೂಲಕವೇ ಹಾದು ಹೋಗುತ್ತೆ. ಆ ವಸ್ತು ಎಷ್ಟೇ ದೊಡ್ಡದಿರ್ಲಿ ಈ ಬಿಂದುವಿನ ಮೇಲೆ ಸಣ್ಣ ಚುಕ್ಕಿಯಾಗಿ ಬಂದು ಮೂಡುತ್ತೆ. ಇದು ಒಂದು ವಸ್ತು ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂತಹದನ್ನ ತೋರಿಸುವಂತಹ ರೇ ಡಯಾಗ್ರಾಮ್ ಅಂದ್ರೆ ರೇಖಾಚಿತ್ರ ಆಗಿದೆ. ಈಗ ಒಂದು ವಸ್ತು 2F ನಿಂದ ಆಚೆ ಇದ್ದಾಗ ಏನಾಗುತ್ತೆ, ಯಾವ ರೀತಿಯಾದಂತಹ ಪ್ರತಿಬಿಂಬ ನಮ್ಗೆ ಸಿಗುತ್ತೆ ಅನ್ನುವಂತಹದನ್ನ ನೋಡೋಣ. ಈಗಾಗಲೇ ಈ ಅಂಶಗಳನ್ನ ನಿಮ್ಗೆ ತಿಳಿಸಿದ್ದೇನೆ. ನಾವೀಗ ಇಟ್ಕೊಳ್ಬೇಕಾಗಿರೋದು ಇಲ್ಲಿರುವಂತಹ 2F ನಿಂದ ಆಚೆ ಅಂದ್ರೆ ಬಿಯಾಂಡ್ 2F ನಾವು ಒಂದು ವಸ್ತುವನ್ನ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ನೋಡಿದ್ರೆ ಇದರ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅನ್ನುವಂತಹದನ್ನ ನೋಡೋಣ. ಒಂದು ವಸ್ತುವನ್ನ ಇಟ್ಕೊಳ್ತಾ ಇದ್ದೀನಿ. ಈ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ ಅನ್ನ ಹೇಗೆ ನಾವು ಬರೆದು ಅದರ ಇಮೇಜ್ ಅನ್ನ ಪಡ್ಕೋಬಹುದು ಅನ್ನುವಂತಹದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ವಸ್ತುವಿನ ತುದಿಯಿಂದ ಒಂದು ಬೆಳಕಿನ ಕಿರಣವನ್ನ ಈ ಓ ಬಿಂದುವಿನ ಮೂಲಕ ಹಾದು ಹೋಗೋ ಹಾಗೆ ನೇರವಾದ ಗೆರೆಯನ್ನ ನಾವು ಎಳಿಬೇಕಾಗತ್ತೆ. ನಾವು ಇಲ್ಲಿ ಉದ್ದವಾದ ಸ್ಕೇಲ್ ಅನ್ನ ಬಳಸಿದ್ರೆ ಒಳ್ಳೇದು. ಗಮನಿಸಿ, ಹಾಗೆ ಈ ರೀತಿಯಾಗಿ ನೇರವಾಗಿ ಚಲಿಸೋ ಹಾಗೆ ಬರ್ಕೋಬೇಕು. ನಂತರ ಮತ್ತೊಂದು ಬೆಳಕಿನ ಕಿರಣವನ್ನ ಈ ತುದಿಯಿಂದ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ನಂತರ ಅದು ಎಫ್ ನ ಮೂಲಕ ಹಾದು ಹೋಗೋ ಹಾಗೆ ನೋಡ್ಕೋಬೇಕು. ಗಮನಿಸಿ, ಯಾವುದೇ ಬೆಳಕಿನ ಕಿರಣ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋದ್ಮೇಲೆ ಅದು ಎಫ್ ಬಿಂದುವಿನ ಮೂಲಕವೇ ಚಲಿಸುತ್ತೆ. ಹೀಗೆ ಚಲಿಸಿದ ಮೇಲೆ 2 ಬೆಳಕಿನ ಕಿರಣಗಳು ಈ ಒಂದು ಬಿಂದುವಿನಲ್ಲಿ ಛೇದಿಸಿವೆ. ಅಂದ್ರೆ ಈ ಬಿಂದುವಿನಲ್ಲಿ ಈ ವಸ್ತುವಿನ ಈ ತುದಿ ಏನಿದೆ ಅದು ಇಲ್ಲಿ ನಮ್ಗೆ ಸಿಗುತ್ತೆ. ಇದೇ ರೀತಿ ಬೇರೆ ಬೇರೆ ಬೆಳಕಿನ ಕಿರಣಗಳು ಈ ವಸ್ತುವಿನ ಎಲ್ಲಾ ಭಾಗದಿಂದಲೂ ಈ ರೀತಿ ವಕ್ರೀಭವನಗೊಂಡು ಅಂದ್ರೆ ರಿಫ್ರಾಕ್ಟ್ ಆಗಿ ಈ ಜಾಗದಲ್ಲಿ ನಮ್ಗೆ ಆ ವಸ್ತುವಿನ ಪ್ರತಿಬಿಂಬ ಈ ರೀತಿಯಾಗಿ ದೊರೆಯುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ 2F ನಿಂದ ಆಚೆ ಇದೆ ಅಂದ್ರೆ ಬಿಯಾಂಡ್ 2F ವಸ್ತು ಇದೆ. ನಮಗೆ ಇದರ ಪ್ರತಿಬಿಂಬ ಎಲ್ಲಿ ಸಿಕ್ಕಿದೆ ಗಮನಿಸಿ. ಇದರ ಪ್ರತಿಬಿಂಬ ಬಲಭಾಗದಲ್ಲಿ F ಮತ್ತು 2F ಗಳ ಮಧ್ಯೆ ಸಿಕ್ಕಿದೆ. ಇದನ್ನ ಬೇಕಿದ್ರೆ ನೀವು ಇಲ್ಲಿ ಎಫ್ ಇಲ್ಲೂ ಕೂಡ ಎಫ್ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನ ಎಫ್ ಡ್ಯಾಶ್ ಅಂತ ಕರ್ಕೊಳ್ಳಿ, ಇದನ್ನ 2F ಡ್ಯಾಶ್ ಅಂತ ಬೇಕಿದ್ರೆ ಕರ್ಕೊಳ್ಬಹುದು. ಇಲ್ಲಿ ಸಿಕ್ಕಿರುವಂತಹ ಈ ಪ್ರತಿಬಿಂಬ ಅಂದ್ರೆ ಇಮೇಜ್ ಇನ್ವರ್ಟೆಡ್ ಆಗಿದೆ ಅಂದ್ರೆ ತಲೆ ಕೆಳಕಾಗಿದೆ. ನಮಗೆ ಸಿಕ್ಕಿರುವಂತಹ ಈ ಪ್ರತಿಬಿಂಬ ತುಂಬಾ ಚಿಕ್ಕದಾಗಿದೆ. ಹಾಗೆ ಯಾವುದೇ ಮಸೂರದ ಬಲಭಾಗದಲ್ಲಿ ದೊರೆಯುವಂತಹ ಇಮೇಜ್ಗಳು ಸತ್ಯಬಿಂಬ ಆಗಿರುತ್ತೆ ಅನ್ನುವಂತಹದನ್ನ ನಾವು ಕಾರ್ಟೀಸಿಯನ್ ಪದ್ಧತಿಯಲ್ಲಿ ತಿಳ್ಕೊಂಡಿದ್ದೇವೆ. ಕಾರ್ಟೀಸಿಯನ್ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಹಿತಿಯನ್ನ ತಿಳ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರಣಾತ್ಮಕ ವಿಡಿಯೋವನ್ನ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಕಾಣಬಹುದು. ಅದರಲ್ಲಿ ನೋಡಿ ನಂತರ ಈ ವಿಡಿಯೋನ ನೋಡಿದ್ರೆ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗತ್ತೆ. ಅಲ್ಲಿಗೆ ನಮಗೆ ದೊರೆತಿರುವಂತಹ ಈ ಇಮೇಜ್ ತಲೆ ಕೆಳಕಾದಂತಹ ಒಂದು ಪ್ರತಿಬಿಂಬ ಆಗಿದೆ. ಹಾಗೆ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಆಗಿದೆ, ಜೊತೆಗೆ ಸತ್ಯ ಪ್ರತಿಬಿಂಬ ಆಗಿದೆ. ಹಾಗೆ ಎಫ್ ಮತ್ತು 2F ಗಳ ನಡುವೆ ದೊರೆತಿದೆ. ಈಗ ಇಲ್ಲಿರುವಂತಹ ಈ ವಸ್ತುವನ್ನ ಮಸೂರಕ್ಕೆ ಇನ್ನೂ ಹತ್ರ ತಗೊಂಬರೋಣ. ಅಂದ್ರೆ ಇಲ್ಲಿದ್ದಂತಹ ಈ ವಸ್ತುವನ್ನ 2F ನಲ್ಲಿ ನೇರವಾಗಿ ತಂದು ಇಡೋಣ. ಆಗ ನಮ್ಗೆ ಇಲ್ಲಿ ದೊರೆಯುವಂತಹ ಈ ಇಮೇಜ್ ಎಲ್ಲಿ ದೊರೆಯುತ್ತೆ ಅನ್ನುವಂತಹದನ್ನ ಗಮನಿಸ್ತಾ ಹೋಗಿ. ವಸ್ತು ಈಗ ಮಸೂರಕ್ಕೆ ಹತ್ರ ಆಗ್ತಾ ಇದೆ. ವಸ್ತು ಮಸೂರಕ್ಕೆ ಹತ್ರ ಆಗ್ತಾ ಹೋದ ಹಾಗೆ ಇಮೇಜ್ ಮಸೂರದಿಂದ ಏನಾಗುತ್ತೆ, ದೂರ ಆಗುತ್ತಾ ಅಥವಾ ಹತ್ರಕ್ಕೆ ಬರುತ್ತಾ ಅನ್ನುವಂತಹದನ್ನ ನೀವು ಗಮನಿಸಬಹುದು.
ಬನ್ನಿ ವಸ್ತುವನ್ನ 2F ನಲ್ಲಿ ಇಟ್ಟಾಗ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ವಸ್ತುವನ್ನ ಈಗ 2F ನಲ್ಲಿ ಇಟ್ಟಿದ್ದೇನೆ. ಇದಕ್ಕೂ ಕೂಡ ಅದೇ ರೀತಿಯಲ್ಲಿ ನೀವು ರೇಖೆಗಳನ್ನ ಎಳಿಬೇಕಾಗಿದೆ. ಮೊದಲಿನ ರೇಖೆ ಈ ತುದಿಯಿಂದ O ಬಿಂದುವಿನ ಮೂಲಕ ಹಾದು ಹೋಗೋ ಹಾಗೆ ನೀವು ರೇಖೆಯನ್ನ ಎಳ್ಕೋಬೇಕು. ಗಮನಿಸಿ, ಬೆಳಕಿನ ಕಿರಣ O ಬಿಂದುವಿನ ಮೂಲಕ ಹಾದು ಹೋಗಿದೆ. ನಂತರ ಈ ತುದಿಯಿಂದ ಈ ಪ್ರಧಾನ ಅಕ್ಷಕ್ಕೆ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಅಂದ್ರೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನ ಈ ರೀತಿಯಾಗಿ ಚಲಿಸಿ ನಂತರ ಅದು F ನ ಮೂಲಕ ಹಾದು ಹೋಗೋ ಹಾಗೆ ಎಳಿಬೇಕು. ಈ ಎರಡೂ ಕಿರಣಗಳು ಇಲ್ಲಿ ಛೇದಿಸಿವೆ, ಗಮನಿಸಿ, ಅಂದ್ರೆ ಇಂಟರ್ಸೆಕ್ಟ್ ಆಗಿವೆ ನೋಡಬಹುದು. ಈ ಜಾಗದಲ್ಲಿ ನಮ್ಗೆ ಈ ವಸ್ತುವಿನ ಇಮೇಜ್ ಅಂದ್ರೆ ಪ್ರತಿಬಿಂಬ ದೊರೆಯುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಇದರ ಪ್ರತಿಬಿಂಬ ದೊರೆತಿದೆ. ಈಗ ವಸ್ತು ಮತ್ತು ಇಮೇಜ್ ಅಂದ್ರೆ ಪ್ರತಿಬಿಂಬ ಇವೆರಡಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ವಸ್ತುವಿನಷ್ಟೇ ಉದ್ದದ ಇಮೇಜ್ ನಮ್ಗಿಲ್ಲಿ ಸಿಕ್ಕಿದೆ. ಜೊತೆಗೆ ಹೀಗೆ ಸಿಕ್ಕಿರುವಂತಹ ಈ ಪ್ರತಿಬಿಂಬ ತಲೆ ಕೆಳಗಾಗಿದೆ. ತಲೆ ಕೆಳಗಾಗಿದ್ಮೇಲೆ ಅದು ಸತ್ಯಬಿಂಬ. ಯಾಕಂದ್ರೆ ಮಸೂರದ ಬಲಭಾಗದಲ್ಲಿ ಸಿಕ್ಕಿದೆ. ಮಸೂರದ ಬಲಭಾಗದಲ್ಲಿ ನಾವು ಸ್ಕ್ರೀನ್ ಅನ್ನ ಇಡಬಹುದು, ಪರದೆಯನ್ನ ಇಡಬಹುದು. ಪರದೆಯ ಮೇಲೆ ನಮಗೆ ಈ ಬಿಂಬ ಸಿಗುತ್ತೆ. 2F ನಲ್ಲಿ ವಸ್ತುವನ್ನಿಟ್ಟಾಗ ನಮಗೆ ದೊರೆಯುವಂತಹ ಇಮೇಜ್ ಅಂದರೆ ಪ್ರತಿಬಿಂಬ 2F ನಲ್ಲೇ ಇದೆ. ವಸ್ತು ಮಸೂರಕ್ಕೆ ಹತ್ರ ಆಗ್ತಿದ್ದ ಹಾಗೆ ದೊರೆಯುತ್ತಿದ್ದಂತಹ ಇಮೇಜ್ ಪ್ರತಿಬಿಂಬ ಮಸೂರದಿಂದ ದೂರ ಹೋಗ್ತಾ ಇರೋದನ್ನ ನೀವು ಗಮನಿಸಬಹುದು. ಬನ್ನಿ ಈಗ 2F ನಲ್ಲಿ ಇರುವಂತಹ ಈ ವಸ್ತುವನ್ನ 2F ಮತ್ತು F ಗಳ ಮಧ್ಯ ಇಟ್ಟು ನಮ್ಗೆ ಇಮೇಜ್ ಹೇಗೆ ಸಿಗುತ್ತೆ ಅನ್ನುವಂಥದ್ದನ್ನ ಗಮನಿಸೋಣ. ಈಗ ವಸ್ತುವನ್ನ 2F ಮತ್ತೆ F ಗಳ ಮಧ್ಯೆ ಇಡ್ತಾ ಇದ್ದೇನೆ. ಗಮನಿಸಿ, ಇಲ್ಲಿ ವಸ್ತು ಇದೆ. ಈಗ ಇಲ್ಲಿಂದ ಬೆಳಕಿನ ಕಿರಣಗಳನ್ನ ಹಿಂದಿನ ರೀತಿಯಲ್ಲೇ ನಾವು ಎಳ್ಕೊಳ್ಬೇಕಾಗತ್ತೆ. ಒಂದು O ಬಿಂದುವಿನ ಮೂಲಕ ಚಲಿಸೋ ಹಾಗೆ ಎಳ್ಕೋಬೇಕು. ನಂತರ ಮತ್ತೊಂದು ರೇಖೆ ಪ್ರಧಾನ ಅಕ್ಷಕ್ಕೆ ಪ್ಯಾರಲಲ್ ಆಗಿ ಹೋಗಿ F ನ ಮುಖಾಂತರ ಚಲಿಸಿ ಈ ಮೊದಲು ಬಂದಿದ್ದಂತಹ ಬೆಳಕಿನ ಕಿರಣವನ್ನ ಛೇದಿಸುತ್ತಾ ಅಂತ ನೋಡ್ಬೇಕು. ಈ ಜಾಗದಲ್ಲಿ ನಮಗೆ ಎರಡೂ ಕಿರಣಗಳು ಇಂಟರ್ಸೆಕ್ಟ್ ಆಗಿವೆ. ಅಂದ್ರೆ ಈ ಜಾಗದಲ್ಲಿ ಈ ವಸ್ತುವಿನ ಇಮೇಜ್ ಸಿಗುತ್ತೆ. ಬರ್ಕೊಳ್ಳೋಣ. ಈಗ ವಸ್ತು ಮತ್ತು ಪ್ರತಿಬಿಂಬ ಇವೆರಡನ್ನ ಹೋಲಿಕೆ ಮಾಡಿ ನೋಡೋಣ. ನಮಗೆ ಸಿಕ್ಕಿರುವಂತಹ ಇಮೇಜ್ ಇನ್ವರ್ಟೆಡ್ ಇಮೇಜ್ ಅಂದ್ರೆ ತಲೆ ಕೆಳಗಾದಂತಹ ಇಮೇಜ್. ಜೊತೆಗೆ ವಸ್ತುವಿಗಿಂತ ದೊಡ್ಡದಾದ ಇಮೇಜ್ ಇಲ್ಲಿ ಸಿಕ್ಕಿದೆ. ಹಾಗೆ ಮಸೂರದ ಬಲಭಾಗದಲ್ಲಿ ಸಿಕ್ಕಿರೋದ್ರಿಂದ ಇದು ಸತ್ಯ ಪ್ರತಿಬಿಂಬ ಅಂದ್ರೆ ರಿಯಲ್ ಇಮೇಜ್ ಆಗಿದೆ. ಇಲ್ಲೂ ಕೂಡ ಗಮನಿಸಿ, ವಸ್ತು ಮಸೂರಕ್ಕೆ ಹತ್ರ ಆಗ್ತಾ ಇದೆ, ಅದರ ಇಮೇಜ್ ಮಸೂರದಿಂದ ದೂರ ಹೋಗ್ತಾ ಇದೆ. ವಸ್ತುವನ್ನ 2F ಮತ್ತು F ಗಳ ಮಧ್ಯೆ ಇಟ್ಟಾಗ ದೊರೆಯುವಂತಹ ಇಮೇಜ್ 2F ನಿಂದ ಅಥವಾ 2F' ನಿಂದ ಆಚೆ ಇರುತ್ತೆ. ಅಂಡ್ ದ ಇಮೇಜ್ ವಿಲ್ ಬಿ ಬಿಯಾಂಡ್ 2F ಆರ್ 2F'. ಈಗ ಇಲ್ಲಿರುವಂತಹ ಈ ವಸ್ತುವನ್ನ F ನ ಮೇಲೆ ಇಟ್ಟು ನೋಡೋಣ. ಆಗ ಇಮೇಜ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ಗಮನಿಸೋಣ. ಈಗ ವಸ್ತುವನ್ನ F ಬಿಂದುವಿನ ಮೇಲೆ ಇಡ್ತಾ ಇದ್ದೀನಿ. ಗಮನಿಸಿ, ಹಿಂದಿನ ರೀತಿಯಲ್ಲೇ ಬೆಳಕಿನ ಕಿರಣಗಳನ್ನ ಚಲಿಸೋ ಹಾಗೆ ಮಾಡ್ತೀನಿ. ಒಂದು O ಬಿಂದುವಿನ ಮೂಲಕ ಹಾದು ಹೋಗಿದೆ, ಮತ್ತೊಂದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಎಳೆದು ನಂತರ F ಬಿಂದುವಿನ ಮೂಲಕ ಹಾದು ಹೋಗಿದೆ. ಇಲ್ಲೊಂದು ವಿಶೇಷತೆಯನ್ನ ನೀವು ಗಮನಿಸಬಹುದು. ಏನಂದ್ರೆ ಇದುವರೆಗೂ ಈ ಎರಡೂ ಬೆಳಕಿನ ಕಿರಣಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡ್ತಿದ್ವು, ಅಂದ್ರೆ ಛೇದಿಸ್ತಾ ಇದ್ವು. ಇಲ್ಲಿ ಒಂದನ್ನೊಂದು ಛೇದಿಸ್ತಾ ಇಲ್ಲ, ಸಮಾಂತರವಾಗಿವೆ ಅಂದ್ರೆ ಪ್ಯಾರಲಲ್ ಆಗಿವೆ. ಅಂದ್ರೆ ಇಮೇಜ್ ಎಲ್ಲಿ ಸಿಗುತ್ತೆ ನಾವು ತಿಳ್ಕೋಬೇಕು. ಇಮೇಜ್ ನಮ್ಗೆ ಸಿಗಬೇಕಂದ್ರೆ ಈ ಎರಡೂ ಲೈನ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡಬೇಕು, ಅಂದ್ರೆ ಛೇದಿಸ್ಬೇಕು. ಹಾಗೆ ಛೇದಿಸ್ಲಿಲ್ಲ ಅಂತಂದ್ರೆ ನಮ್ಗೆ ಇಮೇಜ್ ಸಿಗೋದಿಲ್ಲ.
ಹಾಗಾದ್ರೆ ಈ ಎರಡೂ ರೇಖೆಗಳು ಪ್ಯಾರಲಲ್ ಅಂದ್ರೆ ಸಮಾಂತರ ಆಗಿರೋದ್ರಿಂದ ಎಲ್ಲಿ ಛೇದಿಸುತ್ತವೆ, ನಮ್ಗೆ ಇದರ ಇಮೇಜ್ ಸಿಗೋದೇ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಇದರ ಇಮೇಜ್ ನಮ್ಗೆ ಸಿಗುತ್ತೆ. ಎಲ್ಲಿ ಅಂತಂದ್ರೆ ಅನಂತ ದೂರದಲ್ಲಿ. ಯಾಕಂದ್ರೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಸಮಾಂತರ ರೇಖೆಗಳಿಗೆ ಒಂದು ವ್ಯಾಖ್ಯಾನ ಕೊಡ್ತೀವಿ. ಏನಪ್ಪಾ ಅದು ಅಂತಂದ್ರೆ ಸಮಾಂತರ ರೇಖೆಗಳು ಅನಂತದಲ್ಲಿ ಒಂದನ್ನೊಂದು ಛೇದಿಸುತ್ತವೆ ಅಂತ. ಹಾಗಂದ್ರೆ ಪ್ಯಾರಲಲ್ ಲೈನ್ಸ್ ಮೀಟ್ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಅನಂತ ದೂರದಲ್ಲೆಲ್ಲೋ ಈ ಎರಡೂ ರೇಖೆಗಳು ಒಂದನ್ನೊಂದು ಮೀಟ್ ಮಾಡತ್ವೆ, ಇಂಟರ್ಸೆಕ್ಟ್ ಮಾಡತ್ವೆ. ಅಲ್ಲಿ ನಮಗೆ ಇಮೇಜ್ ಸಿಗತ್ತೆ. ಇಲ್ಲಿ ಒಂದು ವಿಶೇಷತೆಯನ್ನ ನೀವು ಗಮನಿಸಬಹುದು. ನಾವು ಇನ್ಫಿನಿಟಿಯಲ್ಲಿ ಅಂದ್ರೆ ಅನಂತದಲ್ಲಿ ವಸ್ತುವನ್ನು ಇಟ್ಟಿದ್ದಾಗ ಎಫ್ ನಲ್ಲಿ ನಮಗೆ ಅದರ ಇಮೇಜ್ ಸಿಕ್ಕಿತ್ತು. ಈಗ ಎಫ್ ನಲ್ಲಿ ವಸ್ತುವನ್ನು ಇಟ್ಟಾಗ ಅದರ ಇಮೇಜ್ ನಮ್ಗೆ ಇನ್ಫಿನಿಟಿ ಅಂದ್ರೆ ಅನಂತದಲ್ಲಿ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ದೊರೆಯುವಂತಹ ಇಮೇಜ್ ಎಂತಹ ಇಮೇಜ್? ಅಬ್ಸರ್ವ್ ಮಾಡಿ. ಇಲ್ಲಿ ದೊರೆಯುವಂತಹ ಇಮೇಜ್ ನಮಗೆ ಬಲಭಾಗದಲ್ಲೇ ದೊರೀತಾ ಇರೋದ್ರಿಂದ ಅದು ಕೂಡ ಸತ್ಯಬಿಂಬವೇ ಆಗಿರುತ್ತೆ. ಇನ್ನೊಂದನ್ನ ನೀವು ಹೋಲಿಕೆ ಮಾಡಿ ತಿಳ್ಕೊಳ್ಳೋದಾದ್ರೆ, ಮೊದಲು ಇನ್ಫಿನಿಟಿಯಲ್ಲಿ ಇಟ್ಟಿದ್ದಂತಹ ವಸ್ತುವಿನ ಗಾತ್ರ ಎಫ್ ನಲ್ಲಿ ತುಂಬಾ ಚಿಕ್ಕದಾಗಿ ಪಾಯಿಂಟ್ ಸೈಜ್ ಅಲ್ಲಿ ಸಿಕ್ಕಿತ್ತು. ಈಗ ಎಫ್ ನಲ್ಲಿ ಇಟ್ಟಿರುವಂತಹ ವಸ್ತುವಿನ ಗಾತ್ರ ಅನಂತದಲ್ಲಿ ಅತ್ಯಂತ ದೊಡ್ಡದಾದ ಇಮೇಜ್ ಆಗಿ ನಮ್ಗೆ ಸಿಗುತ್ತೆ. ಜೊತೆಗೆ ಆ ಇಮೇಜ್ ಕೂಡ ತಲೆ ಕೆಳಗಾಗಿರುತ್ತೆ. ಈಗ ಈ ವಸ್ತುವನ್ನ ಎಫ್ ಮತ್ತು ಓಗಳ ಮಧ್ಯೆ ಇಡೋಣ. ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ವಸ್ತುವನ್ನ ಈಗ ಎಫ್ ಮತ್ತೆ ಓ ಮಧ್ಯೆ ಇಟ್ಟಿದ್ದೇನೆ. ಈ ಆಬ್ಜೆಕ್ಟ್ ಇಂದ ಹಿಂದಿನ ರೀತಿಯಲ್ಲೇ ಬೆಳಕಿನ ಕಿರಣಗಳು ಒಂದು ಓ ಬಿಂದುವಿನ ಮೂಲಕ ಚಲಿಸುತ್ತೆ, ಮತ್ತೊಂದು ಪ್ಯಾರಲಲ್ ಆಗಿ ಚಲಿಸಿ ಅಲ್ಲಿಂದ ಎಫ್ ನ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಈಗ ಈ ಎರಡೂ ಗೆರೆಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಇವು ಸಮಾಂತರವಾಗೂ ಇಲ್ಲ, ಒಂದಕ್ಕೊಂದು ದೂರಕ್ಕೆ ಹೋಗ್ತಾ ಇವೆ. ಹಾಗಾದ್ರೆ ಪ್ರತಿಬಿಂಬ ಎಲ್ಲಿ ಸಿಗುತ್ತೆ ಅಂತ ನೀವು ಗಮನಿಸೋದಾದ್ರೆ ಈ ಎರಡೂ ರೇಖೆಗಳನ್ನ ಇದರ ಹಿಂಭಾಗಕ್ಕೆ ವೃದ್ಧಿಸಿ ನೋಡೋಣ, ಅಂದ್ರೆ ಎಕ್ಸ್ಟೆಂಡ್ ಮಾಡಿ ನೋಡೋಣ. ಈ ರೀತಿಯಾಗಿ ವೃದ್ಧಿಸಿದ್ರೆ ಗಮನಿಸಿ, ಈ ಎರಡೂ ರೇಖೆಗಳು ಈ ಜಾಗದಲ್ಲಿ ಒಂದನ್ನೊಂದು ಛೇದಿಸಿವೆ. ಈ ಪಾಯಿಂಟ್ಗೆ ನಾವು ಈ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಗೆರೆಯನ್ನ ಎಳ್ಕೊಂಡ್ರೆ ಇದು ಈ ವಸ್ತುವಿನ ಇಮೇಜ್ ಆಗಿರುತ್ತೆ, ಅಂದ್ರೆ ಪ್ರತಿಬಿಂಬ ಆಗಿರುತ್ತೆ. ಇವೆರಡನ್ನ ಹೋಲಿಕೆ ಮಾಡಿ ನೋಡೋಣ. ಗಮನಿಸಿ, ಮಸೂರದ ಎಡಭಾಗದಲ್ಲಿ ನಮಗೆ ಇಮೇಜ್ ಸಿಕ್ಕಿದೆ. ಅಂದ್ರೆ ಇದು ಪರದೆಯ ಮೇಲೆ ಅಂದ್ರೆ ಸ್ಕ್ರೀನ್ ಮೇಲೆ ಸಿಗದೆ ಇರುವಂತಹ ಇಮೇಜ್. ಇಂತಹ ಬಿಂಬವನ್ನ ನಾವು ವರ್ಚುವಲ್ ಇಮೇಜ್ ಅಥವಾ ಮಿಥ್ಯ ಬಿಂಬ ಅಂತ ಕರಿತೀವಿ. ಮಿಥ್ಯ ಬಿಂಬಗಳು ಯಾವಾಗ್ಲೂ ನೇರವಾಗಿ ಇರುತ್ತವೆ. ಜೊತೆಗೆ ಈ ಆಬ್ಜೆಕ್ಟ್ ಸೈಜ್ಗಿಂತ ದೊಡ್ಡದಾದ ಗಾತ್ರವನ್ನ ಹೊಂದಿದೆ. ಇಷ್ಟು ಬಗೆಯ ಇಮೇಜ್ ಫಾರ್ಮೇಶನ್ ಅನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪೀನ ಮಸೂರದಲ್ಲಿ ನೋಡಬಹುದಾಗಿದೆ. ನಂತರ ಮತ್ತೊಂದು ಮಸೂರ ಇದೆ, ನಿಮ್ನ ಮಸೂರ ಅಂದ್ರೆ ಕಾನ್ಕೇವ್ ಲೆನ್ಸ್. ಅದರಲ್ಲಿ ಬಿಂಬೋತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದನ್ನ ಈಗ ತಿಳ್ಕೊಳ್ಳೋಣ. ನಿಮ್ನ ಮಸೂರಗಳಲ್ಲಿ ಬಿಂಬೋತ್ಪತ್ತಿ, ಇಮೇಜ್ ಫಾರ್ಮೇಶನ್ ಇನ್ ಕಾನ್ಕೇವ್ ಲೆನ್ಸಸ್. ಕಾನ್ಕೇವ್ ಲೆನ್ಸಸ್ ಅನ್ನ ನಾವು ಡೈವರ್ಜಿಂಗ್ ಲೆನ್ಸಸ್ ಅಂತ ಕರಿತೀವಿ, ಅಂದ್ರೆ ವಿಕೇಂದ್ರೀಕರಿಸುವ ಮಸೂರಗಳು. ಪೀನ ಮಸೂರವನ್ನ ಕನ್ವರ್ಜಿಂಗ್ ಲೆನ್ಸಸ್ ಅಂತ ಕರಿತೀವಿ, ಅಂದ್ರೆ ಕೇಂದ್ರೀಕರಿಸುವಂತಹ ಮಸೂರ. ಯಾಕಂದ್ರೆ ಅದರಲ್ಲಿ ಬೆಳಕಿನ ಕಿರಣಗಳನ್ನೆಲ್ಲ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತಾ ಇತ್ತು. ಅಂದ್ರೆ ಎಲ್ಲಾ ಬಂದಂತಹ ಬೆಳಕಿನ ಕಿರಣಗಳನ್ನ ಎಫ್ ಬಿಂದುವಿನಲ್ಲಿ ಸೇರೋ ಹಾಗೆ ಮಾಡ್ತಾ ಇತ್ತು. ಇದರಲ್ಲಿ ಹಾಗಲ್ಲ, ಬಂದಂತಹ ಬೆಳಕಿನ ಕಿರಣಗಳನ್ನ ದೂರಕ್ಕೆ ಕಳಿಸುತ್ತೆ. ಇದನ್ನ ನಾವು ಡೈವರ್ಜೆನ್ಸ್ ಅಂತ ಕರಿತೀವಿ.
ಈಗ ಅನಂತ ದೂರದಲ್ಲಿ ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ನಲ್ಲಿ ಒಂದು ವಸ್ತುವನ್ನ ಇಟ್ಟು ಅಲ್ಲಿಂದ ಬಂದಂತಹ ಬೆಳಕಿನ ಕಿರಣಗಳು ಈ ಲೆನ್ಸ್ ಮೇಲೆ ಬಿದ್ದಾಗ ಯಾವ ರೀತಿಯಾದಂತಹ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅನ್ನುವಂತಹದನ್ನ ನೋಡೋಣ. ಈಗ ಅನಂತದಲ್ಲಿರುವಂತಹ ಒಂದು ವಸ್ತುವಿನಿಂದ ಬೆಳಕಿನ ಕಿರಣಗಳು ರಿಫ್ಲೆಕ್ಟ್ ಆಗಿ ಅಂದ್ರೆ ಪ್ರತಿಫಲನಗೊಂಡು ಬರ್ತಾ ಇವೆ. ಒಂದು ಬೆಳಕಿನ ಕಿರಣ ಗಮನಿಸಿ ಇಲ್ಲಿ ಹಾದು ಹೋಗಿದೆ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹಾದು ಹೋದಂತಹ ಬೆಳಕಿನ ಕಿರಣ ಯಾವುದೇ ರೀತಿಯಾದಂತಹ ಬಾಗುವಿಕೆಗೆ ಒಳಪಡೋದಿಲ್ಲ, ಅಂದ್ರೆ ಬೆಂಡ್ ಆಗೋದಿಲ್ಲ, ನೇರವಾಗಿ ಚಲಿಸುತ್ತೆ. ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಈಗ ಒಂದು ಬೆಳಕಿನ ಕಿರಣ ಬರ್ತಾ ಇದೆ. ಬಂದು ನೋಡಿ, ಅದು ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ದೂರಕ್ಕೆ ಚಲಿಸ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೊಂದು ಲೈಟ್ ರೇ ಬಂತು, ಇದು ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ದೂರಕ್ಕೆ ಹೋಗ್ತಾ ಇದೆ. ಕೆಳಭಾಗದಲ್ಲೂ ಕೂಡ ಒಂದು ಬೆಳಕಿನ ಕಿರಣ ಬಂತು, ಅದು ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ನಿಂದ ದೂರಕ್ಕೆ ಚಲಿಸಿದೆ. ಮತ್ತೊಂದು ಬೆಳಕಿನ ಕಿರಣ ಕೂಡ ಅದೇ ವಸ್ತುವಿನಿಂದ ಬಂದಿದೆ. ಈ ರೀತಿ ಮಸೂರದ ಮೂಲಕ ಹಾದು ಹೋದ್ಮೇಲೆ ಇಲ್ಲೂ ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ದೂರಕ್ಕೆ ಚಲಿಸಿದೆ. ನಮಗೆ ಗೊತ್ತಿರುವಂತಹದ್ದು, ಈ ರೀತಿ ರಿಫ್ರಾಕ್ಷನ್ ಆದ್ಮೇಲೆ ಅಂದ್ರೆ ವಕ್ರೀಭವನಗೊಂಡ ಮೇಲೆ ಬರುವಂತಹ ಬೆಳಕಿನ ಕಿರಣಗಳು ಒಂದನ್ನೊಂದು ಛೇದಿಸಿದ್ರೆ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಪ್ರತಿಬಿಂಬ ಸಿಗುತ್ತೆ ಅಂತ. ಆದ್ರೆ ಇಲ್ಲಿ ಎಲ್ಲ ದೂರ ದೂರಕ್ಕೆ ಹೋಗ್ತಾ ಇದ್ಮೇಲೆ ಇಮೇಜ್ ಎಲ್ಲಿ ಸಿಗುತ್ತೆ? ಆದ್ರಿಂದ ಈ ಎಲ್ಲಾ ಬೆಳಕಿನ ಕಿರಣಗಳನ್ನ ನಾವು ಹಿಂಭಾಗಕ್ಕೆ ವೃದ್ಧಿಸೋಣ. ನೋಡಿ, ಈ ಬೆಳಕಿನ ಕಿರಣವನ್ನ ವೃದ್ಧಿಸಿದ್ರೆ ಎಫ್ ಬಿಂದುವಿಗೆ ಬಂದು ಸೇರ್ತು. ಈ ಬೆಳಕಿನ ಕಿರಣವನ್ನು ವೃದ್ಧಿಸಿದ್ರೆ ಎಫ್ ಬಿಂದುಗೆ ಬಂತು. ಇದನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಎಫ್ ಬಿಂದುಗೆ ಬಂತು. ಇದನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಎಫ್ ಬಿಂದುವಿಗೆ ಬಂತು. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋದು, ಯಾವುದೋ ಒಂದು ಬಿಂದುವಿನಿಂದ ಈ ಎಲ್ಲಾ ಬೆಳಕಿನ ಕಿರಣಗಳು ಹೊರಟ ಹಾಗೆ ಕಾಣ್ತಾ ಇವೆ. ಅಂದ್ರೆ ನಮಗೆ ಸಿಗುವಂತಹ ಇಮೇಜ್ ಪ್ರತಿಬಿಂಬ ಮಸೂರದ ಎಡಭಾಗದಲ್ಲಿ ಇರುವಂತಹ ಈ ಫೋಕಲ್ ಪಾಯಿಂಟ್ ನಲ್ಲಿ, ಅಂದ್ರೆ ಸಂಗಮ ಬಿಂದುವಿನಲ್ಲಿ. ನಿಮ್ನ ಮಸೂರದಲ್ಲಿ ಎಡಭಾಗದಲ್ಲಿ ಈಗ ನಮಗೆ ಇಮೇಜ್ ಸಿಗ್ತಾ ಇದೆ. ಆದ್ದರಿಂದ ಇದು ಮಿಥ್ಯಬಿಂಬ ಅಂದ್ರೆ ವರ್ಚುವಲ್ ಇಮೇಜ್ ಆಗಿರುತ್ತೆ. ಇದನ್ನ ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಂತರ ಮತ್ತೊಂದು ಕೇಸನ್ನ ನೋಡೋಣ. ಇದರಲ್ಲಿ ಒಂದು ವಸ್ತುವನ್ನ ನಾವು ಓ ಮತ್ತೆ ಅನಂತ ದೂರ ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಮತ್ತೆ ಓ ಮಧ್ಯ ಇಡೋಣ. ಪೀನ ಮಸೂರದ ರೀತಿಯಲ್ಲಿ 2F ನಿಂದ ಆಚೆ, 2F ನಲ್ಲಿ ಬಿಟ್ವೀನ್ 2F ಅಂಡ್ ಎಫ್, ಬಿಟ್ವೀನ್ ಎಫ್ ಅಂಡ್ ಓ ಅಂಡ್ ಅಟ್ ಎಫ್, ಈ ರೀತಿಯೆಲ್ಲ ಇಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಯಾವುದೇ ಜಾಗದಲ್ಲಿ ಇಟ್ರು ಒಂದೇ ರೀತಿಯಾದಂತಹ ಇಮೇಜ್ ಫಾರ್ಮೇಶನ್ ಅನ್ನ ಈ ಕಾನ್ಕೇವ್ ಲೆನ್ಸ್ ತೋರಿಸುತ್ತೆ. ಹಾಗಾಗಿ ಓ ಮತ್ತು ಇನ್ಫೈನೈಟ್ ಡಿಸ್ಟೆನ್ಸ್ ಇವೆರಡರ ಮಧ್ಯೆ ಎಲ್ಲಿ ಬೇಕಾದ್ರೂ ನೀವು ವಸ್ತುವನ್ನ ಇಟ್ರೆ ಇದೇ ರೀತಿಯಾದಂತಹ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಬನ್ನಿ ನೋಡೋಣ. ಇಲ್ಲಿ ಇಟ್ಟಿದ್ದೀನಿ, ಓ ಮತ್ತೆ ಇನ್ಫೈನೈಟ್ ಡಿಸ್ಟೆನ್ಸ್ ಮಧ್ಯದಲ್ಲಿ ಒಂದು ವಸ್ತು ಇದೆ. ಇದರಲ್ಲೂ ಕೂಡ ಬೆಳಕಿನ ಕಿರಣಗಳು ಈ ರೀತಿಯಾಗಿ ಬರುತ್ತೆ. ಒಂದು ಬೆಳಕಿನ ಕಿರಣ ಈ ರೀತಿಯಾಗಿ ಬಂದು ಡೈವರ್ಜ್ ಆಗಿದೆ. ಮತ್ತೊಂದು ಬೆಳಕಿನ ಕಿರಣವನ್ನ ಹಿಂದಿನ ರೀತಿಯಲ್ಲೇ ಕೇಂದ್ರದ ಮುಖಾಂತರ ಚಲಿಸೋ ಹಾಗೆ ಮಾಡಿದ್ದೇನೆ. ಈ ಎರಡೂ ಬೆಳಕಿನ ಕಿರಣಗಳು ಒಂದನ್ನೊಂದು ಛೇದಿಸೋದಿಲ್ಲ ಬಲಭಾಗದಲ್ಲಿ. ಆದ್ರಿಂದ ನಾವೇನ್ ಮಾಡ್ತೀವಿ, ಈ ಬೆಳಕಿನ ಕಿರಣವನ್ನ ಹಾಗೇ ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ತೀನಿ, ಅಂದ್ರೆ ವೃದ್ಧಿಸ್ತೀನಿ. ಗಮನಿಸಿ, ಅಲ್ಲಿಗೆ ಈ ಗೆರೆ ಮತ್ತೆ ಈ ಗೆರೆ ಇವೆರಡು ಈ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿವೆ, ಅಂದ್ರೆ ಒಂದನ್ನೊಂದು ಛೇದಿಸಿವೆ. ಅಂದ್ರೆ ಈ ಬಿಂದುವಿನಲ್ಲಿ ನಮ್ಗೆ ಇಮೇಜ್ ಸಿಗುತ್ತೆ. ಮೇಲ್ಭಾಗಕ್ಕೆ ಬಂದಿರೋದ್ರಿಂದ ನಮಗೆ ನೇರವಾದ ಇಮೇಜ್ ಸಿಗುತ್ತೆ. ಮಸೂರದ ಎಡಭಾಗದಲ್ಲಿ ಅಂದ್ರೆ ಲೆನ್ಸ್ ನ ಹಿಂಭಾಗದಲ್ಲೇ ಇಮೇಜ್ ಸಿಕ್ಕಿರೋದ್ರಿಂದ ಇದು ಕೂಡ ವರ್ಚುವಲ್ ಇಮೇಜ್ ಜೊತೆಗೆ ಎರೆಕ್ಟೆಡ್ ಇಮೇಜ್ ಆಗಿದೆ, ಅಂದ್ರೆ ನೇರವಾದಂತಹ ಇಮೇಜ್ ಆಗಿದೆ. ಜೊತೆಗೆ ವಸ್ತುವಿಗಿಂತ ಚಿಕ್ಕ ಗಾತ್ರದ ಇಮೇಜ್ ನಮಗೆ ಸಿಕ್ಕಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಇಷ್ಟೇ, ಪೀನ ಮಸೂರದಲ್ಲಿ ಸತ್ಯಬಿಂಬ ಮತ್ತು ಮಿಥ್ಯಬಿಂಬ ಎರಡೂ ಸಿಗತ್ವೆ. ಆದ್ರೆ ನಿಮ್ನ ಮಸೂರದಲ್ಲಿ ನಮ್ಗೆ ದೊರೆಯುವ ಬಿಂಬಗಳೆಲ್ಲ ಮಿಥ್ಯ ಬಿಂಬ, ಅಂದ್ರೆ ವರ್ಚುವಲ್ ಇಮೇಜ್ ಮಾತ್ರ ಸಿಗೋದು. ಈ ರೀತಿಯಾಗಿ ರೇ ಡಯಾಗ್ರಾಮ್ ಅನ್ನ ನಾವು
ಬಿಡಿಸಿ ಯಾವ್ಯಾವ ಜಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಮತ್ತೆ ಆ ಇಮೇಜ್ ನ ನೇಚರ್ ಏನು ಅಂದ್ರೆ ಪ್ರತಿಬಿಂಬಗಳ ಸ್ವಭಾವ ಏನಾಗಿರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದಾಗಿದೆ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ವೀಕ್ಷಿಸಬಹುದು. ಮತ್ತಷ್ಟು ಸಂಪನ್ಮೂಲಗಳಿಗಾಗಿ ನನ್ನ ಬ್ಲಾಗ್ ಅನ್ನ ವಿಸಿಟ್ ಮಾಡಿ. ಧನ್ಯವಾದಗಳು.